ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರ ಕೋರ್ಟ್ನಲ್ಲಿದ್ರು ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ರು ಕಾಂಗ್ರೆಸ್ನಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಬೆಳವಣಿಗೆಗಳ ಕಾರಣ ಆಗ್ತಾ ಇದೆ. ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಡೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಏನೇನು ಸಿಗ್ತಾ ಇದೆ ನೋಡ್ತಾ ಹೋಗಿ. ಪರಮೇಶ್ವರ್ ಅವರು ಏಕಾಏಕಿಯಾಗಿ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಈಗ ಎಲ್ಲಿದ್ರೂ ಕೂಡ ಡಾಕ್ಟರ್ದೇ ಸುದ್ದಿ ಅಂತ ಎಲ್ಲರೂ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ನಾನಾ ವದಂತಿಗೂ ಇದು ಕಾರಣ ಆಗ್ತಾ ಇದೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹೀಗೆ ಒಬ್ಬೊಬ್ಬ ನಾಯಕರ ಜೊತೆಗೆ ಒಂದೊಂದು ಬಾರಿಗೆ ಮೀಟ್ ಮಾಡ್ತಾ ಇರೋದು ಬಹುತೇಕ ಎಲ್ಲರ ಗಮನವನ್ನು ಸೆಳೆದಿದೆ. ಅದರಲ್ಲೂ ಸಿಎಂ ಆಪ್ತ ವಲಯದ ಕಣ್ಣನ್ನ ಗೃಹ ಸಚಿವ ಪರಮೇಶ್ವರ್ ಅವರ ನಡೆ ಕೆಂಪಗಾಗಿಸಿದೆ. ಕಾರಣ ಪರಿಸ್ಥಿತಿಯ ಲಾಭವನ್ನ ಎತ್ತೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಪರಮೇಶ್ವರ್ ಅವರು ಅನ್ನೋದು ನೋಡಿ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಬಂತು. ಆಗಸ್ಟ್ 15ನೇ ತಾರೀಕು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೇಳಿದ್ರು. ಸಹಜವಾಗಿ ರಾಜಕೀಯ ವಿಚಾರಗಳ ಚರ್ಚೆ ಆಗಿರುತ್ತೆ. ಸೊ ಅಲ್ಲೂ ಲಾಭವನ್ನ ತಗೊಳ್ತಾ ಇದ್ದಾರಾ ಮತ್ತು ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ ಅಂತ. ಆಗಸ್ಟ್ 30ನೇ ತಾರೀಕು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಮೀಟಿಂಗು. ಸೆಪ್ಟೆಂಬರ್ 6ನೇ ತಾರೀಕು ಎಂಬಿ ಪಾಟೀಲ್ ನಿವಾಸಕ್ಕೆ ಭೇಟಿ ಕೊಟ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರೋದು ನಾನಾ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಕಾದಾಟ, ಒಳಬೇಗುದಿ ಎಲ್ಲವನ್ನ ಕೂಡ ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ಪಾಲಿಟಿಕ್ಸ್ ಈಸ್ ಅ ಆರ್ಟ್ ಆಫ್ ಪಾಸಿಬಿಲಿಟೀಸ್ ಅನ್ನೋದು ಸಿಎಂ ಆಪ್ತ ವಲಯಕ್ಕೂ ಗೊತ್ತಿದೆ. ಹೀಗಾಗಿ ಕಣ್ ಕೆಂಪಗಾಗಿದೆ ಅಂತ ಹೇಳ್ಬೋದು. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶ್ರೀನಿವಾಸ್, ಡಾಕ್ಟರ್ ಜಿ ಪರಮೇಶ್ವರ್ ಪ್ರತ್ಯೇಕ ಟೀಮ್ ಅನ್ನ ಕಟ್ತಾ ಇದ್ದಾರೆ ಅನ್ನೋದು ಆತಂಕನ ಅಥವಾ ಪರಿಸ್ಥಿತಿಯ ಲಾಭವನ್ನ ಪಡಿತಾ ಇದ್ದಾರೆ? ಪಾಲಿಟಿಕ್ಸ್ ಇಸ್ ಆರ್ಟ್ ಆಫ್ ಎವ್ರಿ ಪಾಸಿಬಿಲಿಟೀಸ್ ಅನ್ನೋದು ಪರಮೇಶ್ವರ್ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ನೋದು ಆತಂಕನ? ಮಮತಾ, ಪರಮೇಶ್ವರ್ ಅವರ ಈ ದಿಢೀರ್ ಆಕ್ಟಿವ್ನೆಸ್ ನೋಡಿದ್ರೆ ಎಲ್ಲ ಒಂದ್ ಕಡೆ ಪರಿಸ್ಥಿತಿಯ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಪರಮೇಶ್ವರ್ ಅವರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸಿದ್ದರಾಮಯ್ಯನವರ ಒಂದು ಪ್ರಾಸಿಕ್ಯೂಷನ್ ವಿಚಾರ ಏನಿದೆ ಅದು ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೀತಿದೆ. ಒಂದ್ ವೇಳೆ ಏನಾದ್ರೂ ಸಿಎಂ ಅವರ ವಿರುದ್ಧವಾಗಿ ತೀರ್ಪು ಬಂದ್ರೆ ಮುಂದೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆಗಳು ಕೂಡ ಬರಬಹುದು. ಆ ಹಿನ್ನೆಲೆಯಲ್ಲಿ ಈಗಲಿಂದನೇ ನಾನು ಆಕ್ಟಿವ್ ಆದ್ರೆ ಆ ಒಂದು ಸ್ಥಾನಕ್ಕೆ ಹೋಗುವಂತಹ ಲೆಕ್ಕಾಚಾರದಲ್ಲಿ ಬಹುಶಃ ಪರಮೇಶ್ವರ್ ಅವರು ಈ ರೀತಿಯಾಗಿ ಏನು ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾರೆ ಅನ್ಸುತ್ತೆ. ಯಾಕೆಂದ್ರೆ ಅವರ ನಡೆಗಳ ಆ ರೀತಿಯಾಗಿದೆ. ಮೊದಲು ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರು. ಅದಾದ ನಂತರ ಪಕ್ಷದಲ್ಲಿ ಪ್ರಮುಖ ನಾಯಕರಾದಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾದ್ರು. ನಿನ್ನೆ ಎಂಬಿ ಪಾಟೀಲ್ ಅವರನ್ನ ಭೇಟಿಯಾದ್ರು. ಸೊ ಎಲ್ಲರೂ ಕೂಡ ಪಕ್ಷದಲ್ಲಿ ಪ್ರಮುಖ ಸ್ಥಾನವನ್ನ ಹೊಂದಿರುವಂತವ್ರು ಮತ್ತೆ ಸಮುದಾಯದ ಲೆಕ್ಕಾಚಾರದಲ್ಲೂ ಕೂಡ ದೊಡ್ಡದಂತ ಸಮುದಾಯದಿಂದ ಬಂದಿರುವಂತವ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಆ ರಾಜ್ಯ ರಾಜಕಾರಣದಲ್ಲಿ ಸರ್ಕಾರದ ಮಟ್ಟದಲ್ಲಿ ಬದಲಾವಣೆಗಳಾದ್ರೆ ಅಲ್ಲಿ ತಮ್ಮ ಹೆಸರು ಚಾಲ್ತಿ ಇರಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅವರು ಬಹುಶಃ ಈ ರೀತಿಯಾದಂತಹ ದಿಢೀರ್ ಆಕ್ಟಿವ್ನೆಸ್ ನಲ್ಲಿ ಕಾಣ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಇದು ಸಹಜವಾಗಿ ಸಿದ್ದರಾಮಯ್ಯನವರ ಟೀಮ್ಗೆ ಆಕ್ರೋಶವನ್ನ ತರಿಸಿದೆ. ಯಾಕೆಂದ್ರೆ ಹೈಕಮಾಂಡೇ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದೆ ಅನ್ನುವಂಥದ್ದನ್ನ ಘೋಷಣೆ ಮಾಡಿದೆ. ಹೀಗಿದ್ರೂ ಕೂಡ ಪರಮೇಶ್ವರ್ ಅವರು ಈ ರೀತಿಯಾಗಿ ದಿಢೀರಾಗಿ ಆಕ್ಟಿವ್ ಆಗೋದಕ್ಕೆ ಸಹಜವಾಗಿ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂತಿಮವಾಗಿ ಮುಂದಿನ ರಾಜಕಾರಣಗಳು ಹೈಕೋರ್ಟ್ ನ ತೀರ್ಪಿನ ಬಂದ ನಂತರ ಯಾವ ರೀತಿ ರಾಜಕೀಯ ವಿಚಾರಗಳು ಮುನ್ನಡೆಗೆ ಬರ್ತವೆ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ಚರ್ಚೆ ಆಗುವಂತದ್ದು. ಮಮತಾ. ಓಕೆ ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.